तेरी शान पे सदके कोई धन है क्या, तेरी धूल से बढ़ के, तेरी धूप से रोशन, तेरी हवा पे जिंदा। तू बाग है मेरा, मैं तेरा परिंदा। है अर्ज़ ये दीवाने की, जहाँ भोर सुहानी देखी, एक रोज वही मेरी शाम हो। कभी याद करे जो जमाना, माटी पे मर मिट जाना, जिक्र में शामिल मेरा नाम हो। ओ देश मेरे तेरी शान पे सदके कोई धन है क्या, तेरी धूल से बढ़ के, तेरी धूप से रोशन, तेरी हवा पे जिंदा। तू बाग है मेरा, मैं तेरा परिंदा। चल तेरा रहे माँ रंग बिरंगा, ऊंचा आसमां से तेरा तिरंगा। जीने की इजाजत दे दे या हुक्म शहादत दे दे, मंजूर हमें जो भी तू चुने। रेशम का हो मधुशाला या कफन सिपाही वाला, ओढ़ेंगे हम जो भी तू बुने। ओ देश मेरे तेरी शान पे सदके कोई धन है क्या, तेरी धूल से बढ़ के, तेरी धूप से रोशन, तेरी हवा पे जिंदा। तू बाग है मेरा, मैं तेरा परिंदा। तलवारों पे सरवार दिए, अंगारों में जिस्म जलाया है, तब जाके कहीं हमने सर पे ये केसरी रंग सजाया है। ಹಾಡಬೇಕಂತಕ್ಕಂಥ ಮಾತನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. वंदे मातरम।
ವಿಚಾರಗಳನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಈಗ ನಮ್ಮ ಧ್ವಜಾರೋಹಣವನ್ನು ಸಿದ್ದು ಸರ್ ಸಮಾಧಾನ ಎಲ್ಲ ಹುಡುಗರು ಬಲಕ್ಕೆ. ಅದಕ್ಕಾಗಿ ಇವತ್ತಿನ ಧ್ವಜಾರೋಹಣವನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ जनगणमन अधिनायक जय हे भारत भाग्य विधाता द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की ವಂದೇ ವಂದೇ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಭವಾನಿ ಕುಂಬಾರ್ ಮತ್ತು ಸಂಗಡಿಗರಿಂದ ಸ್ವಾಗತ ಗೀತೆ. ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಪ್ರೀತಿಯ ಮಕ್ಕಳೇ ನಮ್ಮ ಶಾಲೆಯ ಹೂಗಳೇ ಪ್ರೀತಿಯ ಮಕ್ಕಳೇ ನಮ್ಮ ಶಾಲೆಯ ಹೂಗಳೇ ಹೃದಯದಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ ಹೃದಯದಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ ನಮ್ಮ ನಿಮ್ಮ ಈ ದಿನ ನಮಗೆ ಸಮ್ಮಿಲನ ಇದುವೇ ಹೊಸಗಾನ ನಮ್ಮೆಲ್ಲರ ಅಭಿಮಾನ ನಾ ಮಾಡುವೆ ಗುಣಗಾನ ನಿಮ್ಮ ಬಾಂಧವ್ಯ ಎಂದಿಗೂ ಉಳಿಯಲಿ ಈ ಒಂದು ಬನ್ನಿರಿ ನಮ್ಮ ಸಂಸ್ಥೆಯ ಅಡಿಯಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯಶಸ್ ಚಂಡಿಕೆ ಸರ್ ಅವರು ಹಾಗೂ ವಿ ಆರ್ ಬೆನ್ನಳ್ಳಿ ಅವರು ಹಾಗೆ ಸದಸ್ಯರಾಗಿರ್ತಕ್ಕಂಥ ಪ್ರದೀಪ್ ಕಡ್ಲೇವಾಡ್ ಅವರು ಹಾಗೂ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಕೆ ಗುಡ್ಡೇಗೌಡನವರು ಹಾಗೂ ಇನ್ನೂರು ಸದಸ್ಯರಾಗಿರ್ತಕ್ಕಂಥ ಬಿ ಎನ್ ಪೂಜಾರಿ ಅನ್ನೋರು ಕೂಡ ಈ ವೇದಿಕೆ ಕಡೆ ಆಗಮಿಸ್ತಾರೆ. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ಹಾಕಬೇಕು, ಜೋರಾದ ಚಪ್ಪಾಳೆ. ಇವೆಲ್ಲ ಒಂದು ಮಹನೀಯರಿಗೆ ನಾನು ಈ ವೇದಿಕೆಯ ಪರವಾಗಿ ನಮ್ಮ ಶಿಕ್ಷಕ ವೃಂದದ ಪರವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಸ್ವಾಗತ ಬಯಸ್ತಾರೆ. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ಹಾಕಬೇಕು. ಎಲ್ಲ ಮಕ್ಕಳು ಮಕ್ಕಳೇ ನಮ್ಮ ಶಾಲೆಯ ಹೂಗಳೇ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು ಭಾರತ ದೇಶೇನೋ ಪೂಜಿಸ ಭವ್ಯದ ನಾಡು ಇದು ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿದೆ ಮಮಕಾರವು ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನೇ ಹೊತ್ತುಕೊಂಡು ಮೆರೆದ ಪುಣ್ಯವಂತ ಭೂಮಿ ಇದು ಭಾರತ ದೇಶವಿದು ನಮ್ಮ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜ ಗಾಂಧಿಯವರು ಹೋರಾಟ ಮಾಡಿ ಮಡಿದ ಸುಭಾಷ್ ಚಂದ್ರ ಬೋಸರವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನ್ನು ಮುಕ್ತಿಯಲ್ಲಿಳಿಸಲು ಮಡಿದಿರುವ ವೀರಾದಿ ವೀರರನ್ನು ನೆನೆಸಿ ಸ್ಮರಿಸಿ ಹರಿಸಿ ಹೋಗುವ ಸಮಯವಿದು ಭಾರತ ದೇಶವಿದು ನಮ್ಮ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಬಡವ ಬಂಧು ದೀನ ದಲಿತ ಎಲ್ಲರನ್ನು ಒಂದುಗೂಡಿಸಿ ಜಾತಿ ಭೇದ ಭಾವವಿರದ ಐಕ್ಯತೆಯ ಗೀತೆ ನುಡಿಸಿ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯವ ಸಂಭ್ರಮವ ಪ್ರತಿಯೊಬ್ಬರ ಬಾಳಿನಲ್ಲಿ ಉಣಬಡಿಸಿದ ಈ ದಿನವ ಎಲ್ಲರ ಜೊತೆಯಲ್ಲಿ ನಡೆಯುತ್ತಿದೆ ಅದುವೇ ನಮ್ಮ ಬಲವು ಭಾರತ ದೇಶದ ಬಾವುಟಕ್ಕೆ ಎಂದೆಂದು ಇರಲಿಗೆ
ನಾವೆಲ್ಲ ಒಂದೇ ಎಂದು ಬದುಕಿ ಬಾಳಿರಿ. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಮನವಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ದೀಪಾನ ದೀಪಾನ ಶುಭ ಕರಿ ನಿನ್ನಯ ಧ್ಯಾನವೇ ದಿನಚರಿ ನಿಂಗಿದೋ ಅರ್ಪಣೆ ಶಾರ್ವರಿ ಸಂಜೆ ನಾಟ್ಯ ಸಂಗೀತ ರವಿ ಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಆಭರಣ. ಸಮ್ಮಾನವು ಸಕಲ ಜನಕ್ಕೂ ಸಿಗಲಿ ಎಂದೆಂದು ಆ ಬಯಲು ಆ ಗಗನ ಹಕ್ಕಿಗೆ ಅನಂತ ರೆಕ್ಕೆಗಳ ನಾತೆರೆದು ಹಾರಲೆ ಸ್ವಂತ ಕಾಡಿಸುವ ಕ್ರೂರಿಗಳ ಕಣ್ಣುಗಳಿಂದ ಕಾಯುವ ಆಸರೆಯ ದೀಪಾನ ಹೊಂಬೆಳಕು ಹೊಮ್ಮನಿಯೆಲ್ಲೆಡೆ ಈ ನೆಲಕ್ಕೂ ಮಂಗಳವಾಗಲಿ ಸರ್ವರಿಗೂ ನೂರಾರು ನೋವೆಲ್ಲ ದೂರಾಗಿ ರವಿ ಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನಗವು ಆಭರಣ. ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರಿ, ನಿಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವೆಲ್ಲರೂ ಭಾರತದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ನೆರೆದಿದ್ದೇವೆ. ಆಗಸ್ಟ್ 15, 1947ರಂದು ನಮ್ಮ ಭಾರತ ಮಾತೆ ಬ್ರಿಟಿಷರ ಕ್ರೂರ ಗುಲಾಮಗಿರಿಯನ್ನಾಗಿ ಸಂಕೋಲನೆಯನ್ನು ಮುರಿದು ಸಾರ್ವಭೌಮ ರಾಷ್ಟ್ರವಾದಿ ತಲೆ ಎತ್ತಿ ನಮ್ಮ ಜಗತ್ತಿನ ಸಾರ್ವಭೌಮ ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿತ್ತು. ಈ ಮುಕ್ತ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಇದರ ಹಿಂದೆ ಕೋಟ್ಯಾಂತರ ಭಾರತೀಯರ ಹೋರಾಟ, ವೀರ ಯೋಧ ರಕ್ತದ ತರ್ಪಣವಿದೆ. ಅಹಿಂಸೆ ಹಾದಿಯಲ್ಲಿ ನಡೆದ ಮಹಾತ್ಮ ಗಾಂಧೀಜಿಯವರು ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ನಮ್ಮ ಹೆಮ್ಮೆಯ ಕರುನಾಡಿನ ವೀರರಾದ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂತಹ ಅಸಂಖ್ಯಾತ ಹುತಾತ್ಮರ ತ್ಯಾಗ ಮತ್ತು ಬಲಿದಾನದ ಫಲವೇ ಈ ದಿನ. ಜಾತಿಯ ಮುಖ ನೋಡದೆ, ಧರ್ಮದ ಬೇಲಿ ದಾಟದೆ ನಾವೆಲ್ಲರೂ ಒಂದೇ ಎಂದು ಸಾರುವ ಪವಿತ್ರ ದಿನವಿದು. ಸ್ವಾತಂತ್ರ್ಯ ಎಂದರೆ ಕೇವಲ ವರ್ಷಕ್ಕೊಮ್ಮೆ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವುದಲ್ಲ, ಅದು ಈ ದೇಶದ ರಕ್ಷಣೆ ಮತ್ತು ಪ್ರಗತಿಯ ಜವಾಬ್ದಾರಿ.
ಇಂದಿನ ಯುವಶಕ್ತಿಯಾಗಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಅನಕ್ಷರತೆ, ಬಡತನ ಇವುಗಳನ್ನು ಮುಕ್ತಗೊಳಿಸುವುದೇ ನಾವು ಈ ದೇಶಕ್ಕೆ ನೀಡುವ ನಿಜವಾದ ಗೌರವ. ಕೊನೆಯದಾಗಿ ನಮ್ಮ ಧ್ವಜದ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಹಸಿರು ಉಸಿರಾಗಲಿ, ಬಿಳಿ ಶಾಂತಿಯಾಗಲಿ, ಕೇಸರಿ ಶೌರ್ಯದ ಸಂಕೇತವಾಗಲಿ, ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಸದಾ ಆಕಾಶದಲ್ಲಿ ಹಾರಾಡಲಿ ಎಂದು ಆಶಿಸುತ್ತೇನೆ. ಹೆತ್ತ ತಾಯಿ ಹುಟ್ಟಿದ ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. Not fly, our flag does not fly because the wind moves it. Our flag does not fly because the wind moves it. It flies with the last breath of every soldier who died protecting it. It flies with the last breath of every soldier who died protecting it. Good morning everyone, respected principal, teachers, honorable chief guest, parents and all my dear friends. At first I wish you all a very happy Independence Day. Today is 15 August 2026 and we all celebrating 18 Independence Day. I am very happy that I got a chance to speak on this occasion. This day is the most important day for all of us because this day in 1947 we got independence from the British rule. Friends, our great freedom fighters like Mahatma Gandhi ji, Sardar Vallabhbhai Patel, Rani Abbaka, Waniki Obawa and many others devoted their entire life for the independence of country. Today we are fortunate that we are born in an independent country. We have our own fundamental rights and freedom is priceless and soldiers fight continuously on borders to protect our country. We should try to do everything for the progress and prosperity and growth of our country. I am proud to be an Indian. I love my country very much. Thank you so much. Jai Hind, Jai Bharat Mata. महात्मा गांधी जी. भूपति राघव राजा राम पतित पावन समानते राष्ट्र संविधान के नीने शिल्पियों नीने गढ़िसिकोटे समानते शुभकामनाएं। इस दिन को इतिहास का सबसे बड़ा ऐतिहासिक दिन माना जाता है। साथियों, 15 अगस्त को हमारे देश को ब्रिटिश शासन से आज़ादी मिली। साथियों, 15 अगस्त 1947 को हमारा देश आज़ाद हुआ। इन्होंने अपने देश के लिए अपनी जान तक कुर्बान कर दिया और इन्होंने अपने देश के लिए अपना सब कुछ न्योछावर कर दिया। आज हमारा देश हर दिन अलग अलग क्षेत्रों में प्रगति की ओर अग्रसर है। चंद्रयान और मंगलयान की सफलता के बाद हमारा देश भारत अंतरिक्ष में भी तिरंगा लहरा चुका है। हमारे देश की सबसे बड़ी ताकत विविधता में एकता है। हम सब एक हैं।
गूंज रहा है भारत में देश का नगाड़ा, चमक रहा है आसमान में देश का सितारा। आओ आज़ादी के लिए मिलकर करे दुआ की बुलंदी पर लहरा रहा है तिरंगा हमारा। जय हिंद जय भारत। Everyone, my name is Taksha. Today is 15th August. We are celebrating Independence Day. I salute my national flag. Jai Hind Jai. ನನ್ನ ಹೆಸರು ಖುಷಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನದಂದು ನಮ್ಮ ದೇಶದ ಸ್ವಾತಂತ್ರ್ಯವಾಯಿತು. ಭಾರತವನ್ನು ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರು ಆಳಿದರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅನೇಕ ಮಹಾನರು ಸ್ವಾತಂತ್ರ್ಯವನ್ನು ತಂದುಕೊಂಡು ಹೋರಾಡಿದರು. ಇದು ಭಾರತ ದೇಶದ ತುಂಬೆಲ್ಲ ಸ್ವಾತಂತ್ರ್ಯವನ್ನು ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತೇವೆ. ಧನ್ಯವಾದ. ಇವರ ಹಾಗೆ ಮಾಡಬೇಕು, ಸಾಧನೆ ಮಾಡಿದರೆ ಇವರ ಹಾಗೆ ಮಾಡಬೇಕು, ಸಾಗರವೇ ಉಕ್ಕಿ ಹರಿಯುತ್ತಿರಬೇಕು ಎಂದು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಗುರುಗಳೇ, ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಸಹೋದರಿಯರೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಆಗಸ್ಟ್ 15, 1947 ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಗೆಳೆಯರೇ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ಸಿಗಲಿಲ್ಲ. ಇದಕ್ಕೆ ಅನೇಕ ತ್ಯಾಗ ಹೋರಾಟಗಳು ನಡೆದಿವೆ. ನಮ್ಮ ದೇಶ ಮುಂದುವರೆಯುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ. ನಮ್ಮ ದೇಶ ವಿವಿಧ ಜಾತಿ, ಧರ್ಮ, ನಂಬಿಕೆ, ಸಂಸ್ಕೃತಿಗಳ ಮೇಲೆ ನಿಂತಿರುವ ದೇಶವಾಗಿದ್ದರೂ ಒಟ್ಟಾಗಿ ವಾಸಿಸುವ ವೈವಿಧ್ಯಮಯ ದೇಶವಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ. ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳಿ ಹೋದರು. ಅವರಲ್ಲಿ ಪ್ರಮುಖರೆಂದರೆ ಡಚ್ಚರು, ಗ್ರೀಕರು, ಪೋರ್ಚುಗೀಸರು, ಬ್ರಿಟಿಷರು. ಅನೇಕ ಜನ ನಮ್ಮ ದೇಶವನ್ನು ಆಳಿದರು. ಅವರಲ್ಲಿ ಪ್ರಮುಖರೆಂದರೆ ಬ್ರಿಟಿಷರು. ಆತ್ಮೀಯರೇ, ನಮಗೆ ಬ್ರಿಟಿಷರಿಂದ ಸುಲಭವಾಗಿ ಸ್ವಾತಂತ್ರ್ಯ ದೊರೆಯಲಿಲ್ಲ. ಇದಕ್ಕೆ ಅನೇಕ ತ್ಯಾಗ ಹೋರಾಟಗಳು ನಡೆದಿವೆ. ನಾವು ಇತಿಹಾಸದ ಪುಟವನ್ನು ತೆಗೆದು ನೋಡಿದರೆ ಸುಮಾರು 1747ರಿಂದ 1947ರವರೆಗೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಿ ಹೋದರು. ನಾವು 18ನೇ ಶತಮಾನವನ್ನು ನೋಡಿದೆವು ಅಂದ್ರೆ ನಮ್ಮ ದೇಶ ಆವಾಗ ಸಾಂಬಾರು ಪದಾರ್ಥಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ರು ಮತ್ತು ವಜ್ರ ವೈಡೂರ್ಯಗಳನ್ನು ಗುಂತಿಗಟ್ಟಲೆ ಮಾರ್ತಿದ್ರು. ಇದನ್ನು ಕಂಡ ವಿದೇಶಿಯರು ನಮ್ಮ ದೇಶಕ್ಕೆ ವ್ಯಾಪಾರ ಮಾರ್ಗದ ಹೆಸರಿನಲ್ಲಿ ನಮ್ಮ ದೇಶಕ್ಕೆ ಬಂದು ನೆಲೆಸಿದರು. ಮೂರು ಕಡೆಗಳಲ್ಲಿ ತಮ್ಮ ಕೋಟೆಗಳನ್ನು ಕಟ್ಟಿ ನಮ್ಮ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಮ್ಮ ದೇಶ ನಮ್ಮ ಮಣ್ಣು ಆದರೂ ಅವರ ಕೆಳಗೆ ನಾವು ಆಳಾಗಿ ದುಡಿಯುವುದಾಗಿತ್ತು. ಇದನ್ನು ಎಷ್ಟು ದಿನ ಅಂತ ನಮ್ಮ ದೇಶದವ್ರು ತಳ್ಕೋತಾರ. ಇದರ ವಿರುದ್ಧ ಹೋರಾಡಿದವರು ಅಂತ ಹೇಳ್ಬೋದಂದ್ರೆ ಮಹಾತ್ಮ ಗಾಂಧಿ ಮಾಡು ಇಲ್ಲವೇ ಮಡಿ ಎಂದರು. ಬಾಲ್ ಗಂಗಾಧರ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನೇ ಪಡೆದೇ ತೀರುತ್ತೇನೆ ಎಂದರು. ಸುಭಾಷ್ ಚಂದ್ರ ಬೋಸ್ ಅವರು ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಎಂದರು. ಇವರಷ್ಟಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ, ಅನೇಕ ಮುಂತಾದ ಜನ ನಮ್ಮ ದೇಶಕ್ಕಾಗಿ ಹೋರಾಡಿದವರು. ಒಂದು ಗುಂಪು ಹಿಂಸೆಯ ಮಾರ್ಗವನ್ನು ಹಿಡಿದರೆ ಇನ್ನೊಂದು ಗುಂಪು ಅಹಿಂಸೆಯ ಮಾರ್ಗವನ್ನು ಹಿಡಿದು ನಮ್ಮ ದೇಶಕ್ಕಾಗಿ ಹೋರಾಡಿದರು. ಈ ರೀತಿ ಹೋರಾಡಿದ್ರು ಒಂದೇ ಆ ಉದ್ದೇಶ ಏನಾಗಿತ್ತಂದ್ರೆ ನಮ್ಮ ದೇಶದಲ್ಲಿ ಒಂದೇ ಮಾತರಂ ಎಂಬ ಸ್ವಾತಂತ್ರ್ಯ ಕೂಗು ಕೇಳುವುದಕ್ಕಾಗಿತ್ತು. ಇಷ್ಟೆಲ್ಲ ನಮ್ಮ ದೇಶಕ್ಕಾಗಿ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಈಗ ನಂಗೊಂದು ಏನು ಹೆಮ್ಮೆ ಆಗ್ತದಂದ್ರೆ ಅವಾಗ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ 50 ಕೋಟಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇತ್ತು. ಈಗ ನಾವು 21ನೇ ಶತಮಾನ ನೋಡಿ ಈಗ 80 ವರ್ಷ ಆಯಿತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ. ಈಗ ನಮ್ಮ ದೇಶದಲ್ಲಿ ಪ್ರಸ್ತುತ 150 ಕೋಟಿ ಜನಸಂಖ್ಯೆ ಇದೆ ಎಂದು ನಂಗೆ ಹೇಳಲು ಹೆಮ್ಮೆ ಆಗ್ತದ. ಈಗ ನಮ್ಮ ಮೋದಿಯವರು ನಮ್ಮ ದೇಶವನ್ನು ಮುಂದೊಯ್ಲಿತಾರ. ಅದೇ ರೀತಿ ನಾವು ಮುಂದೆ ಪ್ರತಿನಿಧಿಗಳಾಗಿ ನಮ್ಮ ದೇಶವನ್ನು ಇನ್ನೂ ಜಾಸ್ತಿ ಎತ್ತರ ಮಟ್ಟಕ್ಕೆ ಒಯ್ಬೇಕಂತ ಹೇಳಿ ನಂದು ಅಭಿಪ್ರಾಯ ಆಗ್ಯದ. ನಮ್ಮ ದೇಶ ಮುಂದುವರ್ಲಿಕ್ಕೆ ನಮ್ಮದೊಂದು ಅಳಿಲು ಸೇವೆ ಸಲ್ಲಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. Today is 15 August. We are celebrating Independence Day. I wish you all a very happy Independence Day. Independence Day is National Festival of India. We got freedom on this day. We remember our freedom fighters on this day. I am proud to be an Indian. I love my country very much. Jai Hind Jai Bharat. ಮತ್ತೊಮ್ಮೆ ಸ್ವಾತಂತ್ರ್ಯ ಸೂರ್ಯ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ,
ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಹೆಮ್ಮೆಯಿಂದ ಆಚರಿಸುತ್ತಿರುವ ಈ ದಿನವು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ, ಬಲಿದಾನ ಮತ್ತು ದೇಶ ಪ್ರೇಮದ ಫಲವಾಗಿದೆ. ಅವರ ಧೈರ್ಯ ಮತ್ತು ಹೋರಾಟದಿಂದಲೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕಿದ್ದೇವೆ. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆದ ದಿನವಲ್ಲ, ಅದು ನಮ್ಮ ಹಕ್ಕುಗಳನ್ನು ಗೌರವಿಸುವುದು, ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ನೀಡುವುದಾಗಿದೆ. ಇಂದು ಭಾರತವು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೃಷಿ, ವೈದ್ಯಕೀಯ, ಕ್ರೀಡೆ ಹಾಗೂ ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ವಿಶ್ವಗಮನ ಸೆಳೆಯುತ್ತಿದೆ. ನಾವು ಜಾತಿ, ಧರ್ಮ, ಭಾಷೆ ಎಂಬ ಭೇದಗಳನ್ನು ಮರೆತು ಒಗ್ಗಟ್ಟಿನಿಂದ ಬದುಕಿದಾಗ ಮಾತ್ರ ಇನ್ನಷ್ಟು ಬಲಿಷ್ಠ ರಾಷ್ಟ್ರವಾಗುತ್ತದೆ. ಪರಿಸರ ಸಂರಕ್ಷಣೆ, ಸ್ವಚ್ಛತೆ, ಪ್ರಾಮಾಣಿಕತೆ ಮತ್ತು ಶಿಸ್ತು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಬನ್ನಿ, ಈ ಸ್ವಾತಂತ್ರ್ಯ ದಿನದಂದು ದೇಶವನ್ನು ಪ್ರೀತಿಸುವ, ಕಾನೂನನ್ನು ಗೌರವಿಸುವ, ಉತ್ತಮ ನಾಗರಿಕರಾಗುವ ಸಂಕಲ್ಪ ಮಾಡೋಣ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. बनने का शौक नहीं, हम खुद एक मिजाज रखते हैं. किसी के जैसा बनने का शौक नहीं, हम खुद एक मिजाज रखते हैं. आँखों में उतरने वाला पहराव नहीं, दिल में उतरने वाला किरदार रखते हैं. माननीय अध्यक्ष जी, उपाध्यक्ष जी, अतिथि महोदय, आदरणीय शिक्षकगण, मेरे सहपाठियाँ, आप सभी को स्वतंत्र दिवस की हार्दिक शुभकामनाएं. मेरा नाम है तस्मिया नेलगी. जैसे कि हम सभी जानते हैं आज 15 अगस्त है और हम सभी यहाँ स्वतंत्रता दिवस मनाने के लिए उपस्थित हुए हैं. दोस्तों, 15 अगस्त 1947 को हमारा भारत देश ब्रिटिश शासन से आज़ाद हुआ था, जिसे आज़ाद करने के लिए न जाने कितने स्वतंत्रता सेनानियों ने अपनी जान गंवाई थी. आज सबसे पहले उन स्वतंत्रता सेनानियों को नमन करना चाहती हूँ जिन्होंने इस देश को आज़ाद करने के लिए सब कुछ दांव पर लगा दिया था. यह दिन हमें महात्मा गांधी जी, भगत सिंह, सुभाष चंद्र बोस, रानी लक्ष्मीबाई, पंडित जवाहरलाल नेहरू, सरदार वल्लभ भाई पटेल, लोकमान्य तिलक, लाला लाजपत राय, ऐसे सैकड़ों महान स्वतंत्रता सेनानियों को त्याग, तपस्या और बलिदान की याद दिलाती है. हम अपने देश को और उनके मूल्यों को सम्मान देना चाहिए. यह हमें याद दिलाता है कि हम अपनी स्वतंत्रता को निश्चित रूप से इस्तेमाल करें. आज़ादी के बाद हमारे देश ने बहुत तरक्की की है. साइंस, टेक्नोलॉजी, कृषि, शिक्षा, साहित्य, खेल आदि क्षेत्र में भारत बहुत तरक्की कर चुका है. परंतु आज हमारे देश में आतंकवाद, भ्रष्टाचार, बेरोजगारी, असमानता जैसी समस्याएं. तो आइए आज स्वतंत्रता दिवस के अवसर पर हम सभी प्रतिज्ञा करते हैं कि इन सभी समस्याओं को सुलझाने का हम पूरा प्रयास करेंगे और अपने देश भारत को किताबों से दोस्ती कर लो, कल दुनिया तुमसे दोस्ती करेगी. किताबों से दोस्ती कर लो, कल दुनिया तुमसे दोस्ती करेगी. जो रातों को पढ़ते हैं वही सुबह इतिहास रचते हैं. नींद से नहीं, मेहनत से होते हैं सपने पूरे. आज 1 घंटे की पढ़ाई, कल पूरी जिंदगी की कमाई. आज 1 घंटे की पढ़ाई, कल पूरी जिंदगी की कमाई. वक्त बर्बाद मत करो, वक्त ही तुम्हें कामयाब बनाएगा. मेहनत इतनी खामोशी से करो, सफलता शोर मचा दे. मोबाइल छोड़ो, किताब उठाओ, अपने सपनों को हकीकत बना, तुमको मंजिल तक ले जाए. इतना कहकर मेरा भाषण समाप्त करती हूँ. जय हिंद, जय भारत. ಪ್ರಾಂಶುಪಾಲರೇ, ಜ್ಞಾನ ದೀವಿಗೆಯನ್ನು ಬೆಳಗಿಸುವ ನನ್ನ ಪರಮ ಪೂಜ್ಯ ಶಿಕ್ಷಕ ವೃಂದದವರೇ, ಅತಿಥಿ ಮಹೋದಯರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಆಗಸ್ಟ್ 15. ಇದು ಕೇವಲ ಒಂದು ಕ್ಯಾಲೆಂಡರ್ ದಿನಾಂಕವಲ್ಲ, 100 ವರ್ಷಗಳ ಬ್ರಿಟಿಷರ ದಾಸ್ಯದ ಸಂಕೋಲೆಯನ್ನು ಮುರಿದು ಭಾರತೀಯರ ಆತ್ಮಗೌರವ, ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಜಗತ್ತಿಗೆ ಸಾರಿದ ಮಹಾನ್ ಪರ್ವ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ನಮ್ಮ ತ್ರಿವರ್ಣ ಧ್ವಜವು ಕೇವಲ ಒಂದು ಬಟ್ಟೆಯಲ್ಲ, ಅದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಕೋಟ್ಯಾಂತರ ದೇಶಭಕ್ತರ ಜ್ವಲಂತ ಸಾಕ್ಷಿ. ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ, ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನಿಸ್ವಾರ್ಥ ನಾಯಕತ್ವ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೃಢ ಸಂಕಲ್ಪ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತು. ಕೇವಲ 23ನೇ ವಯಸ್ಸಿಗೆ ಹಸನ್ಮುಖಿಯಾಗಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇಂತಹವರ ಬಲಿದಾನವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ನಿಂತ ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥವರ
ಬಲಿದಾನವನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಇಂತಹ ಮಹಾವೀರರು ತಮ್ಮ ಜೀವನವನ್ನೇ ಅರ್ಪಿಸಿ ನಮಗಾಗಿ ಮುಕ್ತವಾಗಿ ಉಸಿರಾಡುವ ಹಕ್ಕನ್ನು ಗಳಿಸಿಕೊಟ್ಟಿದ್ದಾರೆ. ಆ ದೇಶಭಕ್ತರು ತಮ್ಮ ವೈಯಕ್ತಿಕ ಸುಖ, ಕುಟುಂಬ, ಸ್ವಂತ ಭವಿಷ್ಯವನ್ನ ತ್ಯಾಗ ಮಾಡಿದ್ದರಿಂದಲೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಗೌರವದಿಂದ ಬದುಕುತ್ತಿದ್ದೇವೆ. ಆದರೆ ಸ್ನೇಹಿತರೆ, ಆ ಮಹಾನ್ ಚೇತನಗಳು ನಮಗಾಗಿ ತಂದುಕೊಟ್ಟ ಈ ಸ್ವತಂತ್ರವನ್ನ ರಕ್ಷಿಸುವ ಜವಾಬ್ದಾರಿ ಇಂದು ನಮ್ಮೆಲ್ಲರ ಮೇಲಿದೆ. ನಮ್ಮ ಶಿಕ್ಷಕರು ಮತ್ತು ಪೋಷಕರನ್ನು ಗೌರವಿಸುವುದು ಮತ್ತು ಪ್ರಾಮಾಣಿಕತೆಯಿಂದ ಓದುವುದೇ ನಾವು ಭಾರತಾಂಬೆಗೆ ಸಲ್ಲಿಸುವ ಶ್ರೇಷ್ಠ ಸೇವೆಯಾಗಿದೆ. ನಾವು ಇಂದು ಕೇವಲ ಅಂಕಗಳಿಗಾಗಿ ಓದುವ ಯಂತ್ರಗಳಾಗಬಾರದು. ನಾವು ಈ ದೇಶದ ಭವಿಷ್ಯದ ನಾಗರಿಕರು. ನಮ್ಮ ವೈಜ್ಞಾನಿಕ ಮನೋಭಾವ, ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯೇ ಇಂದಿನ ನೈಜ ದೇಶ ಪ್ರೇಮವಾಗಿದೆ. ಸ್ನೇಹಿತರೆ, ನಾವು ಪಡೆಯುತ್ತಿರುವ ಶಿಕ್ಷಣವು ಕೇವಲ ಸ್ವಾರ್ಥಕ್ಕಾಗಿ ಇರಬಾರದು, ಬದಲಿಗೆ ಈ ಸಮಾಜದ ಪ್ರಗತಿಗೆ ಅದು ದಾರಿದೀಪವಾಗಬೇಕು. ಬನ್ನಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡುತ್ತಾ ನವ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ಶ್ರಮ ಮತ್ತು ಬುದ್ಧಿಶಕ್ತಿಯಿಂದ ಧಾರೆ ಎರೆಯೋಣ ಎಂದು ಈ ಪವಿತ್ರ ದಿನದಂದು ಸಂಕಲ್ಪ ಮಾಡೋಣ. ಎಲ್ಲರೂ ನನ್ನೊಂದಿಗೆ ಒತ್ತಾಗಿ ಧ್ವನಿಗೂಡಿಸಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜೈ ಹಿಂದ್. ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಕನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಕನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಥ್ಯಾಂಕ್ ಯು. Everyone, respected principal, teachers and my dear friends, my name is Tanvi. Today is 15th August and I wish you happy Independence Day. Independence Day is a national festival of India. We respect our national flag. We remember our freedom fighters on this day. We thank our brave freedom fighters like Mahatma Gandhi ji, Bhagat Singh, Subhash Chandra Bose, Rani Lakshmibai and many others for their courage and sacrifice. I love my country very much. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ, ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೂ ಶುಭೋದಯ ಮತ್ತು ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಪೂರ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರವಾಯಿತು. ಈ ಅಮೂಲ್ಯವಾದ ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರಂತಹ ಹಲವಾರು ಮಹಾನ್ ನಾಯಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಇಂದು ನಾವೆಲ್ಲರೂ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಭಾರತ ಭವಿಷ್ಯದ ಪ್ರಜೆಗಳಾದ ನಾವು ಚೆನ್ನಾಗಿ ಓದಿ ಶಿಸ್ತಿನಿಂದ ಇದ್ದು ನಮ್ಮ ಪ್ರಗತಿಗೆ ಶ್ರಮಿಸುವುದೇ ನಾವು ಭಾರತ ಮಾತೆಗೆ ಸಲ್ಲಿಸುವ ನಿಜವಾದ ಗೌರವವಿದೆ. ಬನ್ನಿ, ನಮ್ಮ ದೇಶವನ್ನು ಜಗತ್ತಿನಲ್ಲೇ ಅತ್ಯುತ್ತಮ ದೇಶವನ್ನಾಗಿ ಮಾಡಲು ಶ್ರಮಿಸೋಣ ಎಂದು ನನ್ನ ಭಾಷೆಯನ್ನು ಮುಗಿಸುತ್ತೇನೆ. प्रधानाचार्य जी, सभी सम्मानित शिक्षकगण और यहाँ उपस्थित हुए मेरे प्यारे दोस्तों और देश के भविष्य, आप सभी को स्वतंत्र दिवस की हार्दिक शुभकामनाएं। आज का दिन सिर्फ तारीख नहीं, एक एहसास है। उस हवा में घुली हुई न जाने कितने वीरों ने अपने सांसें कुर्बान कर दी हैं। 14 अगस्त 1947 को जब आधी रात को पंडित जवाहरलाल नेहरू ने कहा था कि दुनिया सो रही है, भारत जीवन और स्वतंत्र के साथ नई दुनिया के साथ जगेगी। ये आज़ादी हमें तोहफे में नहीं मिली, ये आज़ादी हमारे पूर्वजों के खून और पसीने से लिखी गई है। उन्होंने अपनी ज़िंदगी, अपनी जवानी, अपने सपने सब कुछ इस देश के नाम कर दिया। मंगल पांडे की चिंगारी से लेकर रानी लक्ष्मीबाई की हुंकार तक, भगत सिंह के इनकलाब से लेकर महात्मा गांधी जी के अहिंसा सत्याग्रह तक, सुभाष चंद्र बोस के तुम मुझे खून दो मैं तुम्हें आज़ाद दूंगा के नारे से लेकर सरदार पटेल के फौलाद इरादों तक हर एक पन्ने पर बलिदान का अमर किया गया है। हर किसी को महसूस नहीं होता वो दर्द जिससे गुजर कर ये आज़ादी पाई है। ये देश सिर्फ ज़मीन का टुकड़ा नहीं, ये देश हम सबसे मिलकर बनता है। जब एक भारतीय चांद पर तिरंगा लहरता है तो देश के सीने में गर्व से चौड़ा हो जाता है। जब एक खिलाड़ी गोल्ड मेडल जीतता है तो 150 करोड़ भारतीय की आंखों में चमक आ जाती है। चमक आ जाती है। क्या आप 1931 मार्च उस एक रात की बात के साथ जब मात्र 23 साल का स्वतंत्र सेनानी उसको अंग्रेज पकड़कर जेल ले जाते हैं और उस स्वतंत्र सेनानी को मौत की सजा सुना देते हैं।
कसूर इतना था कि केवल भारत को आज़ाद करवाना था, लेकिन उन अंग्रेजियों को भारत आज़ाद होता हुआ नहीं देखना चाहते थे। दोस्तों, क्या आपको पता है जब भगत सिंह, राजगुरु, सुखदेव को फांसी दी जा रही थी, उनके आंखों में आंसू नहीं थी बल्कि मुस्कान थी। उन्होंने अपनी कुर्बानी को अपनी ज़िंदगी की सबसे बड़ी जीत समझा। इस तरह अनेक स्वतंत्र सेनानी को बलिदान को याद करते हुए मेरे बात को समाप्त करती हूँ। जय हिंद, जय भारत। Good morning everyone, respected principal, teachers, parents and my dear friends, a very warm good morning all of you. Today we are celebrating Independence Day. India. On 15th August 1947, India became free from British rule. We remember and respect all the great freedom fighters who fought for our freedom. Mahatma Gandhi, Subhash Chandra Bose, Jawaharlal Nehru and many others sacrificed their for our country. Independence gives us freedom as well as responsibility. We should respect our freedom. We should respect our national flag, follow rules, keep our country. Let us work together to make our country. I am proud to be India. Thank you. Jai Hind. ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡರ ವೀರರೆಲ್ಲ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹೇ 10 ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ, ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮವರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿ ನುಡಿಯಲ್ಲವನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ಕೂಗು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡರ ವೀರರೆಲ್ಲ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಹೋ ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಥ್ಯಾಂಕ್ ಯು. ಇಲ್ಲಿ ದಣಿದವರ ಸಂಖ್ಯೆ ಕೋಟಿ ಎಷ್ಟು, ನಾಡಿನ ಪ್ರಗತಿಗೆ ಬೆವರನ್ನು ಹರಿಸೋ ದುಡಿದವರ ಸಂಖ್ಯೆ ಕೋಟಿ ಎಷ್ಟು, ದೇಶದ ಒಳತಿಗೆ ಪ್ರಾಣ ಕೊಟ್ಟ ಮಡಿದವರ ಸಂಖ್ಯೆ ಕೋಟಿ ಎಷ್ಟು. ಅವರ ಬಲಿದಾನ ಶ್ರಮದಾನ ಮಾಡೋಣ ನಾವಿಂದ ಗುಣಗಾನ, ಅವರನ್ನು ನಿತ್ಯವೂ ಸ್ಮರಿಸೋಣ, ಭಾರತ ಮಾತೆಗೆ ನಮಿಸೋಣ ಎಂದು ಹೇಳ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಗೌರವಾನ್ವಿತ ಮುಖ್ಯ ಅತಿಥಿ, ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೆ ಶುಭೋದಯ. ಸ್ವಾತಂತ್ರ್ಯ ದಿನವನ್ನು ಇಷ್ಟು ಅತ್ಯುತ್ತಮವಾಗಿ ಆಚರಿಸುವ ಬಗ್ಗೆ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಒಟ್ಟುಗೂಡುತ್ತಿದ್ದೇವೆ. ಮೊದಲನೇದಾಗಿ ಆಚರಿಸಲು ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಧ್ವಜವನ್ನೆನ್ನುತ್ತೇವೆ ಮತ್ತು ನಂತರ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲ ಕೆಚ್ಚಿದೆ ಕೃತಿಗಳಿಗೆ ಸೆಲ್ಯೂಟ್ ನೀಡುತ್ತೇವೆ. ನಿಮ್ಮೆಲ್ಲರ ಮುಂದೆ ಭಾಷಣ ಮಾಡಲು ನನಗೆ ಅಂತಹ ದೊಡ್ಡ ಅವಕಾಶವಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವನು ಮತ್ತು ನನಗೆ ಅವಳು ಅವಕಾಶ ನೀಡಿದ್ದಕ್ಕಾಗಿ ಗೌರವಾನ್ವಿತ ಶಿಕ್ಷಕರಿಗೆ ಧನ್ಯವಾದಗಳನ್ನು ಬಯಸುತ್ತೇನೆ. ಭಾರತಕ್ಕೆ ಬ್ರಿಟಿಷರ ಸ್ವಾತಂತ್ರ್ಯ ಎಷ್ಟು ಕಷ್ಟವಾಗಿತ್ತು ಎಂಬುದು ಇಲ್ಲಿ ಕುಳಿತು ನಿಲ್ಲುವ ಮೂಲಕ ನಾವು ಊಹಿಸಲು ಸಾಧ್ಯವಿಲ್ಲ. ಹೇಗಾದರೂ ಅವರಿಗೆ ಹೃತ್ಪೂರ್ವಕ ನಮಸ್ಕಾರವನ್ನು ನೀಡಬಹುದು. ಅವರು ಯಾವಾಗಲೂ ನಮ್ಮ ನೆನಪುಗಳಲ್ಲಿ ಮತ್ತು ನಮ್ಮ ಇಡೀ ಜೀವನಕ್ಕೆ ಸ್ಫೂರ್ತಿಯೂ ಮಾರ್ಗದಲ್ಲಿರುತ್ತಾರೆ. ಗಾಂಧೀಜಿ, ನೇತಾಜಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ರಾಣಿ ಲಕ್ಷ್ಮೀಬಾಯಿ, ಮದರ್ ತಿಂಗ್ರಾ ಅವರು ನಮ್ಮ ದೇಶಕ್ಕಾಗಿ ಹೋರಾಟದ ಕಾರಣಕ್ಕಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ.
ದೇಶದ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಮಹಾನ್ ಭಾರತೀಯರ ನಾಯಕರ ತ್ಯಾಗವನ್ನು ಇದು ನೆನಪಿಸಿಕೊಳ್ಳುತ್ತೆ. ತ್ಯಾಗ, ಸಹಕಾರ ಮತ್ತು ಒಳಗೊಳ್ಳಿಕೆಯಿಂದಾಗಿ ಭಾರತ ಸ್ವಾತಂತ್ರ್ಯ ಸಾಧ್ಯವಾಯಿತು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಗೌರವಿಸಬೇಕು ಮತ್ತು ನಮಸ್ಕರಿಸಬೇಕು, ಏಕೆಂದರೆ ಅವರು ನಿಜವಾದ ರಾಷ್ಟ್ರೀಯ ವೀರರು. ನಾವು ಏಕತೆಯನ್ನು ಕಾಪಾಡಿಕೊಳ್ಳಬೇಕು, ಎಂದಿಗೂ ಪ್ರತ್ಯೇಕವಾಗಿರಬಾರದು. ಅಧಿಕಾರದಲ್ಲಿರೋರನ್ನು ಹೊಣೆಗಾರರನ್ನಾಗಿ ಮಾಡುವ ದೊಡ್ಡ ಜವಾಬ್ದಾರಿ ಬರುತ್ತದೆ. ನಮ್ಮ ಸುತ್ತಲೂ ಏನಾದರೂ ತಪ್ಪು ನಡೆಯುತ್ತಿರುವುದನ್ನು ನಾವು ನೋಡಿದರೆ ಮತ್ತು ಕ್ರಮಕ್ಕಾಗಿ ಒತ್ತಾಯಿಸುವುದೇ ನಮ್ಮ ಜವಾಬ್ದಾರಿಯಾಗಿದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. A good teacher like is a candle. Teacher teaches good manners and make our future bright. Teacher teaches good manners and make our future bright. Teachers are the backbone of our society. I am proud to be a teacher. I love you teaching. I like my students very much. Jai Hind. My name is Aishwarya. Today my role is doctor. I work in the hospital. My duty is to treat sick people. I use stethoscope to check the heartbeat. I give the medicines to the patient. I am proud to be a doctor. Jai Hind, Jai Bharat. Good morning, respect. Hi friends, good morning everyone. My name is Sanidhya. Today my role is a lawyer. Lawyer fight from justice and honor. Lawyer job go to court to a client case. A lawyer is to people who need help. Jai Hind, Jai Bharat. Hello everyone, good morning. My name is Tasmiya. Today my role is a police officer. I wear khaki uniform. My duty is to protect the people. I maintain the law and order in my country. I has gun with me. I am prouder to be in police officer. I love my country very much. Jai Hind, Jai Bharat. ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಒಡವೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ದಯವೇ ಧರ್ಮವೆಂದು ಸಾರಿರನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರಿಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಥ್ಯಾಂಕ್ ಯು. संदेशे आते हैं हमें डरते हैं, कुछ नहीं आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। संदेशे आते हैं हमें घर पाते हैं, चिट्ठी आती है तो पूछे
ರಿದ್ದಿಕ್ ಸಿಂಗೆ, ನಿಂಗರಾಜ್ ಕುಕನೂರ್, ಶ್ರದ್ಧಾ ಹರ್ಗೋಳ್, ಅಸ್ಲಾಂ ಔಟಿ, ಖುಷಿ ಹಾಳಕಿ, ಚಿರಂಜೀವಿ ಧಾನೇನವರು. ಇವರಿಗೆ ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆ ಜೋಶಿ ಸರ್ ಅವರು ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರಿದ್ದಿಕ್ ಸಿಂಗೆ, ನಿಂಗರಾಜ್ ಕುಕನೂರ್, ಶ್ರದ್ಧಾ ಹರ್ಗೋಳ್, ಅಸ್ಲಾಂ ಔಟಿ, ಚಿರಂಜೀವಿ ಬರಬೇಕಾಗಿ ವಿನಂತಿ. ಒಂದನೇ ತರಗತಿ ವಿದ್ಯಾರ್ಥಿಗಳು ಸಾಧನಾ ಸಾಲುಟಿಗಿ, ಸಾವಿತ್ರಿಬಾಯಿ ಫುಲೆ, ಸಾಧನಾ ಸಾಲುಟಿಗಿ, ಶ್ರಾವಣಿ ಹಾಳಕಿ, ಶಾಲಿನಿ ಪೂಜಾರಿ, ಮಹೇರ ನೆಲ್ಲಗಿ ಎಲ್ಲ ಒಂದನೇ ತರಗತಿ ವಿದ್ಯಾರ್ಥಿಗಳು ಸ್ಟೇಜ್ ಕಡೆ ಬರಬೇಕಾಗಿ ವಿನಂತಿ. ಅಸಾದ್ ಔಟಿ, ವೇದಾಂತ್ ಕುಂಬಾರ್, ಸುಷ್ಮಿತಾ ಅಯಾನ್ ಔಟಿ ಇವರಿಗೆ ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ PR ಗಂಗನಾಳ್ ಸರ್ ಅವರು ಬಹುಮಾನ ವಿತರಣೆ ಮಾಡಬೇಕಾಗಿ ವಿನಂತಿ. ಸಾಧನಾ ಸಾಲುಟಿಗಿ, ಸಾನ್ವಿ ಅನ್ನೆನ್ನವರ್, ಅಸಾದ್ ಎಲ್ಲ ವಿದ್ಯಾರ್ಥಿಗಳು ಕ್ಲಾಪ್ಸ್ ಹಾಕಬೇಕು.
ಕವಿತಾ ಚಂಡಕಿ. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಲಲಿತಾ ಹೆಗ್ಗನದೊಡ್ಡ. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಸಂಸ್ಥೆಯ ಗೌರವಾನ್ವಿತ ಹಿರಿಯರಿಗೂ ಮತ್ತು ಈ ಶಾಲೆಯ ಪ್ರಾಚಾರ್ಯರು ಮತ್ತು ಶಿಕ್ಷಕ ವೃಂದವು ಹಾಗೆ ಗುರುಮಾತೆಯರು ಹಾಗೂ ಪ್ರಿಯ ವಿದ್ಯಾರ್ಥಿನಿಯರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ದೇಶ 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯವಾದಾಗ ಈ ಸ್ವತಂತ್ರ ಭಾರತದ ಚುಕ್ಕಾಣಿಯನ್ನು ಹಿಡಿದಂಥ ನಾಯಕರ ಮುಂದಿದ್ದ ಸವಾಲುಗಳು ಮತ್ತು ಸಮಸ್ಯೆಗಳು ಹಲವಾರುಗಳಿದ್ದವು. ಅವುಗಳಲ್ಲಿ ಮುಖ್ಯವಾಗಿ ಈ ದೇಶ 47ರಲ್ಲಿ ಸ್ವತಂತ್ರಗೊಂಡಾಗ ಪಾಕಿಸ್ತಾನದ ನಿರ್ಮಾತೃರಾದಂಥ ಮೊಹಮ್ಮದ್ ಅಲಿ ಜಿನ್ನಾ ಅವರು ತಮಗೆ ಪ್ರತ್ಯೇಕವಾದಂಥ ಒಂದು ಮುಸ್ಲಿಂ ರಾಷ್ಟ್ರ ಬೇಕು ಅಂತ ಕೇಳಿದಾಗ ಒಕ್ಕೋರಿಲಿಂದ ಆ ಅಖಂಡ ಭಾರತವು ಒಡೆದು ಪಾಕಿಸ್ತಾನ ಮತ್ತು ಭಾರತ ಎಂಬ 2 ರಾಷ್ಟ್ರಗಳ ಉದಯವಾದವು. ಇಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನಕ್ಕೆ ವಲಸೆ ಹೋದಂಥವರ ಸಾವಿರಾರು ಸಂಖ್ಯೆ ಲಕ್ಷಾಂತರ ಸಂಖ್ಯೆಗಳು ಮತ್ತು ಪಾಕಿಸ್ತಾನದ ಏರಿಯಾದಲ್ಲಿ ವಾಸ ಮಾಡುತ್ತಿದ್ದ ಅನೇಕ ಭಾರತೀಯರು ಈ ಭಾರತಕ್ಕೆ ಬಂದು ನೆಲೆಸಿದ ಬಳಿಕ ಈ ಭಾರತದಲ್ಲಿ ಇವರೆಲ್ಲರಿಗೂ ವಸತಿಯನ್ನು ಕಲ್ಪಿಸಿಕೊಡೋದು, ಶಿಕ್ಷಣವನ್ನು ಒದಗಿಸಿಕೊಡುವುದು ಹಾಗೂ ಆರೋಗ್ಯವನ್ನು ಕಾಯ್ದುಕೊಂಡು ಹೋಗುವುದು, ಮುಖ್ಯವಾಗಿ ಈ ದೇಶದಲ್ಲಿದ್ದಂಥ ಜನರಿಗೆ ಆಹಾರವನ್ನು ಒದಗಿಸಿಕೊಡುವುದು ಈ ಪ್ರಮುಖ ಸವಾಲುಗಳು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ನಾಯಕರ ಮುಂದಿದ್ದವು. ಅವುಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಇವರಲ್ಲಿ ಆಡಳಿತ ಮಾಡುವಂಥ ನಾಯಕರಲ್ಲಿ ಈ ದೇಶದ ಆಡಳಿತಕ್ಕೆ ಬೇಕಾದಂಥ ಸೂತ್ರ ಇರಲಿಲ್ಲ. ಆ ವೇಳೆಯಲ್ಲಿ ಈ ಆಡಳಿತಕ್ಕೆ ಬೇಕಾದಂಥ ಸೂತ್ರವನ್ನು ರಚಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಿದರು. ತದನಂತರ ಇಲ್ಲಿ ಭಾರತದಲ್ಲಿ ಸ್ವತಂತ್ರಗೊಂಡ ನಂತರ ಭಾರತದಲ್ಲಿ ಅನೇಕ ಭಾರತೀಯ ಭಾಷೆಗಳು ಪ್ರಾದೇಶಿಕತೆಯಲ್ಲಿ ಹರಿದು ಹಂಚಿ ಹೋಗಿದ್ದವು. ಅವುಗಳನ್ನು ಗುರುತಿಸಿ ಆ ದೇಶದ ಆ ಪ್ರಾಂತ್ಯಗಳ ಪ್ರಾಂತೀಯ ಭಾಷೆಗಳಿಗೆ ಮಾನ್ಯತೆ ನೀಡುವುದರ ಮೂಲಕ ಹಾಗೂ ಭಾರತದಲ್ಲಿ ಈ ಸಮಸ್ಯೆಗಳನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಈ ನಮ್ಮ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದ ನಾಯಕರು ಶ್ರಮ ವಹಿಸಬೇಕಾದಂಥ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು. ಈ ದೇಶದಲ್ಲಿ ಕೃಷಿ ಅವಲಂಬಿತ ದೇಶವಾಗಿರುವುದರಿಂದ ಹೆಚ್ಚಿನ ಈ ದೇಶದಲ್ಲಿ ವಾಸಿಸುವ ಜನರಿಗೆ ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಈ ದೇಶೀಯ ರೈತರಿಗೆ ಇರಲಿಲ್ಲ. ಹೀಗಾಗಿ ಈ ಕೃಷಿ ಉತ್ಪಾದನೆಯನ್ನು ಹೆಚ್ಚಳ ಮಾಡುವುದಕ್ಕಾಗಿ ಸರ್ಕಾರ ಗಮನಕ್ಕೆ ಕೊಡಬೇಕಾಯಿತು. 1960ರ ದಶಕದಲ್ಲಿ ಅಂದರೆ 66-67ರ ಸುಮಾರಿನಲ್ಲಿ ಈ ದೇಶ ಒಂದು ಸಮೃದ್ಧಿಯಾದಂಥ ಕೃಷಿ ಉತ್ಪಾದನೆಯಲ್ಲಿ ಅದು ತನ್ನದೇ ಆದಂಥ ಒಂದು ಹಸಿರು ಕ್ರಾಂತಿಯನ್ನು ಮಾಡುವುದರ ಮೂಲಕ ಅಂದರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡುವುದರ ಮೂಲಕವಾಗಿ ಈ ದೇಶ ಹಸಿರು ಕ್ರಾಂತಿಯನ್ನು ಅದು ಪಡೆದುಕೊಂಡಿತು. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಪ್ರಾಚೀನ ಯುಗದಲ್ಲಿ ಇದ್ದಂಥ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ನೀಡುವುದರ ಮೂಲಕ ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡುವುದು ಕೂಡ ಅಗತ್ಯವಾಗಿತ್ತು. ಈ ದೇಶದಲ್ಲಿ ಮೊಟ್ಟ ಮೊದಲು ಸಂಸ್ಕೃತ ಭಾಷೆಯಲ್ಲಿ ಈ ಶಿಕ್ಷಣ ನೀಡುವಂಥ ಪದ್ಧತಿ ಇತ್ತು. ಈಗಿನ ಹಾಗೆ ಶಾಲೆ ಕಾಲೇಜುಗಳು ಇರಲಿಲ್ಲ. ಗುರುಕುಲಗಳಲ್ಲಿ ಅಧ್ಯಯನ ಮಾಡಬೇಕಾಗ್ತಿತ್ತು. ಗುರು ಸಮ್ಮುಖದಲ್ಲಿ ಕುಳಿತು ಅವರು ಹೇಳಿದ್ದನ್ನು
ಆಲಿಸಿ ಅದನ್ನು